ಸಿಂಹರಾಶಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸಿದೆ. ಹಾಗಾಗಿ ಅಲ್ಲಿ ಏನೆಲ್ಲ ಸಾಧನೆಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗತ್ತೆ, ಒಳಿತನ್ನು ಮಾಡಲಿಕ್ಕೆ ಸಾಧ್ಯ ಆಗತ್ತೆ, ನೀವೇನು ಪಡೀಲಿಕ್ಕೆ ಸಾಧ್ಯ ಆಗತ್ತೆ ಎಲ್ಲವೂ ಕೂಡ ನಿಮ್ಮದಾಗಲಿ. ಮಕ್ಕಳ ಜೊತೆಯಲ್ಲಿ ಕಾಲ ಕಳೀತೀರಿ. ಹಾಗೆ ಮಾರ್ಕೆಟಿಂಗ್ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಈ ದಿವಸ ಜನಪ್ರಿಯತೆ, ಲಾಭ ಎಲ್ಲವೂ ಕೂಡ ಸಿಕ್ಕುವಂತಹ ದಿವಸ. ಕುಟುಂಬದ ಸಾಮರಸ್ಯ ಚೆನ್ನಾಗಿರುತ್ತೆ. ಕಲೆಗಳನ್ನು ನೋಡಿ ಆನಂದ ಪಡ್ತೀರಿ. ವಿಶೇಷವಾದಂತಹ ಪ್ರೋತ್ಸಾಹವನ್ನು ನೀಡುವಂತಹ ಮನಸ್ಥಿತಿ ನಿಮ್ಮದಾಗಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಓದಿನ ವಿಚಾರದಲ್ಲಿ ಬೇಸರವಾಗುತ್ತೆ. ಓದನ್ನು ಬಿಟ್ಟು ಇನ್ನು ಉಳಿದೆಲ್ಲ ಚಟುವಟಿಕೆಗಳಲ್ಲಿ ಸಕ್ರಿಯರಾಗಿರ್ತೀರಿ. ಅದೆಲ್ಲ ಖುಷಿ ಕೊಡುತ್ತೆ. ಆದರೆ ಓದು ಬಹಳ ಮುಖ್ಯ. ಅದಕ್ಕೆ ಪೂರಕವಾದಂತಹ ಯಾವ ಚಟುವಟಿಕೆಗಳು ಏನು ಬೇಕಾದ್ರೂ ಇರಲಿ, ಆದರೆ ಓದನ್ನು ಹೊರತಾಗಿ ನೀವು ಏನೇ ಬೆಳೆಸ್ಕೊಂಡ್ರೂ ಕೂಡ ಅದು ಪ್ರಯೋಜನಕ್ಕೆ ಬರದೇ ಇರತಕ್ಕಂಥದ್ದು. ನವಗ್ರಹರನ್ನು ಪ್ರಾರ್ಥನೆ ಮಾಡಿ. ನಮಃಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಎಂಬುದಾಗಿ 9 ಬಾರಿ ಪಠನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ಎಲ್ಲ ಕೆಲಸಕ್ಕೂ ಕೂಡ ಸ್ನೇಹಿತರ ಬೆಂಬಲ ನಿಮಗೆ ಪರಿಪೂರ್ಣವಾಗಿದೆ. ಆದರೆ ನಿರ್ಧಾರ ಮಾತ್ರ ಸರಿಯಾಗಿರಬೇಕು. ಯಾರೋ ಏನೋ ಸಹಕರಿಸ್ತಾರೆ, ಸಹಾಯ ಮಾಡ್ತಾರೆ ಅಂತ ಹೇಳಿ ನೀವು ತಪ್ಪು ನಿರ್ಧಾರಗಳನ್ನು ಮಾಡಿಬಿಟ್ರೆ ಅದು ದೊಡ್ಡ ತೊಂದರೆಗೆ ಕಾರಣವಾದೀತು. ಶಿಸ್ತುಬದ್ಧವಾದಂತಹ ನಡವಳಿಕೆ ಏನಿದೆ ಅದರಿಂದ ಜಯಶೀಲರಾಗ್ತೀರಿ. ಯಾವುದೇ ಕೆಲಸ ಮಾಡಬೇಕಾದರೂ ಶಿಸ್ತು ಬಹಳ ಮುಖ್ಯ ಅನ್ನುವಂಥದ್ದು ಗೊತ್ತಾಗಬೇಕು. ಮನೆಯಲ್ಲಿ ಉತ್ಸಾಹದ ವಾತಾವರಣ ಇರುತ್ತೆ. ಎಲ್ಲರೂ ಕೂಡ ಬಹಳ ಖುಷಿಯಿಂದ ಎಲ್ಲ ಕೆಲಸಗಳನ್ನು ಮಾಡ್ತಾರೆ. ವೆಚ್ಚಗಳನ್ನು ನಿಯಂತ್ರಣ ಮಾಡೋದಕ್ಕೆ, ಖರ್ಚನ್ನು ಸರಿದೂಗಿಸೋದಕ್ಕೆ ಬೇರೆ ಬೇರೆ ಕೆಲಸಗಳನ್ನು ಮಾಡಬೇಕಾಗತ್ತೆ. ಆದಾಯದ ಮೂಲಗಳನ್ನು ಹುಡುಕಬೇಕಾಗತ್ತೆ. ಇದು ಒಂದು ರೀತಿಯಲ್ಲಿ ಸವಾಲಿರ್ತಕ್ಕಂಥದ್ದು. ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಸಣ್ಣ ಪುಟ್ಟ ಮಾತುಕತೆಗಳು ನಡೀಬಹುದು. ಉದ್ಯಮಿಗಳು ದೊಡ್ಡ ಪ್ರಮಾಣದಲ್ಲಿ ಹೂಡಿಕೆಯನ್ನು ಮಾಡ್ತಕ್ಕಂಥದ್ದು ಅಷ್ಟು ಒಳ್ಳೆಯದಲ್ಲ. ಇದರಿಂದ ತೊಂದರೆ ಇದೆಯೇ ಹೊರತು ನಿಮ್ಮ ಅಭ್ಯುದಯ ಅಭಿವೃದ್ಧಿ ಆಗತ್ತೆ ಅನ್ನುವಂಥದ್ದು ಸುಳ್ಳಾಗತ್ತೆ. ಮಹಾವಿಷ್ಣುವನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ, ಉದ್ಯೋಗದಲ್ಲಾಗಲಿ ವೃತ್ತಿಯಲ್ಲಾಗಲಿ ಏನೋ ಸಾಧನೆ ಮಾಡಿದಂತಹ ಆತ್ಮತೃಪ್ತಿ ಈ ದಿವಸ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ಅಬ್ಬಾ, ನನ್ನಷ್ಟಕ್ಕೆ ನಾನೇ ಏನೋ ಒಂದಷ್ಟು ಸಾಧನೆ ಮಾಡಿಬಿಟ್ಟೆ ಅಂತ ಹೇಳಿ ನೀವೇ ಹೇಳಿಕೊಳ್ಳುವಂತಹ ಒಂದು ಸ್ಥಿತಿಯನ್ನು ತಲುಪ್ತೀರಿ. ಮನೆಯಲ್ಲಿ ಮಾತ್ರ ವಾತಾವರಣ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ನಿಮ್ಮ ಸಾಧನೆಯನ್ನು ಗುರುತಿಸಿ ಅದಕ್ಕೆ ಸಂತೋಷ ಪಡಬೇಕಾದಂತಹ ಮನೆಯಲ್ಲಿ ಆ ಒಂದು ಒಳ್ಳೆಯ ವಾತಾವರಣ ಇಲ್ಲದೇ ಇರತಕ್ಕಂಥದ್ದು. ಸಣ್ಣ ಪುಟ್ಟ ಕನಸುಗಳೂ ಕೂಡ ನನಸಾಗುವಂತಹ ಸಮಯ ಇದು. ಅದೃಷ್ಟ ಚೆನ್ನಾಗಿದೆ ಅನ್ನುವಂತಹ ಅರ್ಥ. ತಾಯಿ, ಅಕ್ಕ, ಹೆಂಡತಿ ಮನೆಯಲ್ಲಿ ಯಾವುದೇ ಮಾತೆಯರಿಗೆ ಆರೋಗ್ಯದ ವ್ಯತ್ಯಾಸದ ಸೂಚನೆ ಕಾಣ್ತಾ ಇದೆ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಶುಭ ಸಮಾರಂಭಗಳಲ್ಲಿ ಭಾಗವಹಿಸ್ತಕ್ಕಂಥದ್ದು, ಅದಕ್ಕೆ ಆಹ್ವಾನ ಬರುವಂಥದ್ದು, ಈ ಸೂಚನೆಗಳು ಕೂಡ ಇರುವಂಥದ್ದು. ವಿದ್ಯಾರ್ಥಿಗಳಿಗೆ ತುಂಬ ಫಲಪ್ರದಾಯಕವಾಗಿರತಕ್ಕಂತಹ ದಿವಸ. ನಿಮ್ಮ ಓದಿಗೆ, ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಅಥವಾ ಮುಂದಿನ ಪರೀಕ್ಷೆಗಳಿಗೂ ಮುಂದಿನ ಹೆಚ್ಚಿನ ವಿದ್ಯಾಭ್ಯಾಸಕ್ಕೂ ಈ ದಿವಸ ಮಾಡ್ತಕ್ಕಂತಹ ಪ್ರಯತ್ನ, ಯೋಜನೆಗಳು ಬಹಳ ವಿಶೇಷವಾದಂತಹ ಒಂದು ಬುನಾದಿ ಆಗಬಹುದು ಅನ್ನುವಂತಹ ಅರ್ಥ. ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ಯಾರಾದರೂ ಏನಾದರೂ ಮಾತಾಡಿದರೆ ತಕ್ಷಣ ಜಗಳಕ್ಕೆ ಹೋಗುವಂಥದ್ದು. ಅದರ ಬದಲು ವಿಷಯವನ್ನು ಅರ್ಥ ಮಾಡಿಕೊಳ್ಳಿ. ಯಾರು ಯಾವುದಕ್ಕೋಸ್ಕರ ಏನು ಮಾತಾಡ್ತಾ ಇದ್ದಾರೆ, ಆ ಮಾತಿನ ಮರ್ಮ ಏನು, ಹಿನ್ನೆಲೆ ಏನು, ಅದನ್ನು ಅರ್ಥ ಮಾಡಿಕೊಳ್ಬೇಕು. ಮಾತಾಡಿದ ತಕ್ಷಣ ಜಗಳಕ್ಕೆ ಹೋದರೆ ಮಾತಿನ ಅರ್ಥ ಎಲ್ಲಾಗುತ್ತೆ, ಉದ್ದೇಶ ಏನು ಅಂತ ತಿಳಿಯುತ್ತೆ. ಇದಾಗದೇ ಇರುವಂಥದ್ದು. ಕೆಲವರು ನಿಮಗೆ ನಂಬಿಕೆ ದ್ರೋಹ ಮಾಡ್ಬೋದು. ಅಲ್ಲಿ ನಿಮ್ಮ ದೌರ್ಬಲ್ಯವೇ ಅದಕ್ಕೆ ಕಾರಣ ಅಂತ ಹೇಳಬೇಕಾಗತ್ತೆ. ಗುಪ್ತ ಶತ್ರುಗಳು ನಿಮಗೆ ತೊಂದರೆಯನ್ನು ಮಾಡೋದಕ್ಕೆ ಕಾಯ್ತಾ ಇರ್ತಾರೆ. ನೀವು ಎಷ್ಟು ಎಚ್ಚರಿಕೆಯನ್ನು ವಹಿಸಿದರೂ ಸಾಕಾಗೋದಿಲ್ಲ. ನಿಮ್ಮ ಸಮಯವನ್ನೇ ಅವರು ಕಾಯ್ತಾ ಇರ್ತಾರೆ. ಹಾಗಾಗಿ ಪ್ರತಿ ಕ್ಷಣವೂ ಕೂಡ ನೀವು ತುಂಬ ಜಾಗರೂಕರಾಗಿರಬೇಕು. ಬೇರೆಯವರಿಗೆ ಸಹಾಯ ಮಾಡೋದಕ್ಕೆ ಮುಂದಾಗ್ತೀರಿ. ಆದರೆ ನಿಮ್ಮ ಸ್ವಭಾವ, ನಿಮ್ಮ ವರ್ತನೆ ಇದೆಲ್ಲವೂ ಕೂಡ ಮನೆಯವರಿಗೆ, ಸಂಬಂಧಿಕರಿಗೆ, ಸ್ನೇಹಿತರಿಗೆ ಎಲ್ಲ ಕೋಪವನ್ನು ಹೆಚ್ಚು ಮಾಡಿಬಿಡುತ್ತೆ. ನಿಮ್ಮದೇ ಹಲವಾರು ಸಮಸ್ಯೆಗಳಿದೆ, ಬೇರೆಯವರಿಗೆ ಸಹಾಯ ಮಾಡಿ ಏನಾಗಬೇಕಾಗಿದೆ ಎನ್ನುವಂತಹ ಮಾತು ಮನೆಯಲ್ಲಿ ಬರುತ್ತೆ. ಇದನ್ನು ಗಮನಿಸ್ಕೊಳ್ಬೇಕು. ಸಾಲ ಮಾಡಬೇಕಾದಂತಹ ಪರಿಸ್ಥಿತಿ ಅಥವಾ ಹಣವನ್ನು ಕಳ್ಕೊಳ್ಬೇಕಾದಂತಹ ಪರಿಸ್ಥಿತಿ ಒದಗಬಹುದು. ಎಚ್ಚರಿಕೆಯನ್ನು ವಹಿಸಿ ಗಾಯತ್ರಿ ದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.